ರಾಜಣ್ಣ ಹೆಗಲ್ ಮೇಲೆ ಗನ್ನಿಟ್ಟು ಸಿದ್ದರಾಮಯ್ಯಗೆ ಗುರಿ ಇಡ್ತಾ ಹೈಕಮಾಂಡ್. ನೇರವಾಗಿ ಹೇಳೋಕಾಗ್ದಿದ್ದನ್ನ ಇಂಡೈರೆಕ್ಟ್ ಆಗಿ ಸಂದೇಶ ತಲುಪಿಸ್ತಾ ಕಾಂಗ್ರೆಸ್ ಹೈಕಮಾಂಡ್. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂತ್ಕೊಂಡು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದ ಸಿದ್ದರಾಮಯ್ಯನವರ ಮಾತಿಗೆ ರಾಜಣ್ಣ ಮೂಲಕ ಹೈಕಮಾಂಡೇ ಸ್ಟ್ರಾಂಗು, ಸಿದ್ದರಾಮಯ್ಯ ಸ್ಟ್ರಾಂಗ್ ಅಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡ್ತಾ ಕಾಂಗ್ರೆಸ್ ಹೈಕಮಾಂಡ್. ಈ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೂ ಇದೆಯಾ? ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನೇ ಮೀರಿ ಬೆಳೀತಾರೆ ಅನ್ನುವಂತ ಆತಂಕ ಕಾಂಗ್ರೆಸ್ಗೆ ಇದೆಯಾ? ಇದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಸಿದ್ದರಾಮಯ್ಯನವರು ಸ್ವತಃ ಕಂಗಾಲಾಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಆದಂತಹ ಬೆಳವಣಿಗೆ ಸ್ವತಃ ಸಿದ್ದರಾಮಯ್ಯನವರನ್ನೇ ಬೆಚ್ಚಿ ಬೀಳಿಸಿದೆ. ಒಂದು ಕಡೆ ಸಿದ್ದರಾಮಯ್ಯನವರನ್ನ OBC ಕಮಿಟಿಗೆ ಸೆಳೀತಾ ಇದ್ದಾರೆ, ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮ್ಮ ಅಧಿಕಾರವನ್ನೇ ನಾವು ಒಪ್ಪಿಕೊಂಡು ಕೂರೋದಿಲ್ಲ, ಹೈಕಮಾಂಡ್ ಮಾತು ನಡಿಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರ ಪಾತ್ರ ಏನು? DK ಶಿವಕುಮಾರ್ ಯಾವ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ನ್ಯಾಷನಲ್ ಮೀಡಿಯಾಗಳ ಮುಂದೆ ಕೂತ್ಕೊಂಡು 5 ವರ್ಷ ನಾನೇ ಸಿಎಂ, ಯಾವ ಒಪ್ಪಂದನೂ ಆಗಿಲ್ಲ ಅಂತ ಖಡಕ್ ಆಗಿ ಹೇಳಿದಾಗ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ನಮ್ಮ ಮಾತನ್ನೇ ಕೇಳ್ತಾ ಇಲ್ವಲ್ಲ, ನಾವು ನೋಡಿದ್ರೆ ಪವರ್ ಶೇರಿಂಗ್ ನ ಮಾತುಕತೆ ಮಾಡಿದ್ವಿ, ಸಿದ್ದರಾಮಯ್ಯನವರು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಯಾವ ಮಾತುಕತೆನೂ ಅಲ್ಲ ಆಗಿಲ್ಲ, ಪವರ್ ಶೇರಿಂಗು ಇಲ್ಲ, ಏನೂ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಹೇಳಿದಾಗ ಇದಕ್ಕೆ ಏನು ಹೇಳಬೇಕು ಗೊತ್ತಾಗದೆ ರಾಜಣ್ಣನವರ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಯಾರು ನಿಂತು ಧ್ವನಿ ಎಬ್ಬಿಸ್ತಾ ಇದ್ರು ಯಾವಾಗಲೂ ಅವರಿಗೆ ಸರಿಯಾಗಿ ಕೊಟ್ಟು ಏಟನ್ನ ಸಿದ್ದರಾಮಯ್ಯನವ್ರಿಗೆ ನೆಕ್ಸ್ಟ್ ನೀವೇ ಅನ್ನುವಂತ ಮಾಹಿತಿನ ಸಂದೇಶನ ರವಾನೆ ಮಾಡ್ತಾ. ಇದು ರಾಜಕೀಯದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳು ಅಲ್ಲ ಅನ್ನೋ ಮಾತು ಪದೇ ಪದೇ ಪ್ರೂವ್ ಆಗ್ತಾ ಇರುತ್ತೆ. ದೆಹಲಿ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಹೋಗಬೇಕು, ಅವರಿಗೆ ರಾಜ್ಯ ರಾಜಕಾರಣ ಸಾಕು, ದೆಹಲಿಯಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನಗಳನ್ನ ಕೊಟ್ಟು ಅವ್ರನ್ನ ಬಳಸ್ಕೊಳ್ಳೋಣ ಅಂತ ಕಾಂಗ್ರೆಸ್ ಕೂಡ ಕಾಯ್ತಾ ಇದೆ. ಆದ್ರೆ ಅಲ್ಲಿ ಹೋದ್ರೆ ರಬ್ಬರ್ ಸ್ಟ್ಯಾಂಪ್ ಆಗ್ಬೇಕು, ಇಲ್ಲಿದ್ರೆ ನಾನೇ ಕಿಂಗು, ಅಂದ್ರೆ ನಮ್ಮ ಊರಲ್ಲಿ ನಾನೇ ರಾಜ, ಆದ್ರೆ ಬೇರೆಯವ್ರಿಗೆ ಹೋದ್ರೆ ನಾನೊಬ್ಬ ಸಾಮಾನ್ಯ ಆಗ್ಬಿಡ್ತೀನಿ ಅಂತ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ ಇಲ್ಲೇ ಇಟ್ಕೊಂಡು DK ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೇ ಇರೋದಕ್ಕೆ ಹೈಕಮಾಂಡ್ಗೂ ಸಾಧ್ಯ ಇಲ್ಲ. ಈ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಹೈಕಮಾಂಡ್ ಕೊಟ್ಟಂತ ಸಂದೇಶ ಇದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಸತ್ಯ ಆಗುವ ಮಟ್ಟಿಗೆ ಈ ಒಂದು ಬೆಳವಣಿಗೆಗಳು ಘಟಿಸ್ತಾ ಇರುವಂತದ್ದು. ಅದು ಕೂಡ ಅಕ್ಟೋಬರ್-ನವೆಂಬರ್ ಹತ್ರ ಆಗ್ತಾ ಇದ್ದ ಹಾಗೇನೆ ಈ ಒಂದು ಘಟನೆ ಆಗಿರೋದು. ಇಲ್ಲಿ DK ಶಿವಕುಮಾರ್ ತಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಿದ್ರ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂತ್ಕೊಂಡು ನಾನೇ 5 ವರ್ಷ ಸಿಎಂ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದಾಗ ಅವ್ರು ಹಾಗೆ ಹೇಳಿದ್ರೆ ನಾನೇನ್ ಮಾಡಕ್ಕಾಗುತ್ತೆ, ನಾನು ಅವರಿಗೆ ಸಹಕಾರ ಕೊಡ್ಬೇಕಷ್ಟೇ ಅನ್ನೋ ರೀತಿ ಒಂಥರ ಅಸಹಾಯಕನ ರೀತಿಯಲ್ಲಿ ಮಾತಾಡಿದ್ರು. ಅಲ್ಲಿ ಕಾಣಿಸ್ತಾ ಇತ್ತು DK ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕು ಅನ್ನೋ ಮನಸ್ಸಿದೆ, ಒಂದು ಒಪ್ಪಂದ ಕೂಡ ಆಗಿದೆ. ಆದ್ರೆ ಅದನ್ನ ಕೇಳೋದಿಕ್ಕೆ ಸಿದ್ದರಾಮಯ್ಯನವ್ರು ಸಿದ್ಧ ಇಲ್ಲ, ಹೈಕಮಾಂಡ್ ಮಾತನ್ನು ಅವರು ಕೇಳ್ತಾ ಇಲ್ಲ. ಹೈಕಮಾಂಡ್ ಮಾತನ್ನು ಕೇಳ್ತಾ ಇಲ್ಲ ಅಂದಾಗ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಕೊಟ್ಟಂತ ಏಟಿದು. ಆದ್ರೆ ಬಿದ್ದಿದ್ದು ರಾಜಣ್ಣಗೆ ಏಟು, ಅಂದ್ರೆ ಗುಂಡು ಬಿದ್ದಿದ್ದು ರಾಜಣ್ಣಗೆ, ನೋವಾಗಿದ್ದು ಸಿದ್ದರಾಮಯ್ಯ ಅವ್ರಿಗೆ. ಯಾರ ಅಹಂಕಾರಕ್ಕೆ ಪೆಟ್ಟು ಕೊಡಬೇಕು ಅವರಿಗೆ ಹೈಕಮಾಂಡ್ ಪೆಟ್ಟು ಕೊಟ್ಟಿದೆ, ಅದು ಗೊತ್ತಾಗ್ತಾ ಇರೋದು ಈಗ ಅಷ್ಟೇ. ಇನ್ ಮುಂದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸ್ಟ್ರಾಂಗ್ ಆದ್ರೂ ಆಗಬಹುದು. ಯಾಕಂದ್ರೆ 2013ರಲ್ಲಿ 19ರಲ್ಲಿ 18ರಲ್ಲಿ ಇದ್ದಂತ ಹೈಕಮಾಂಡ್ ಈಗಿಲ್ಲ. ಕಾಂಗ್ರೆಸ್ 44 ಸ್ಥಾನದಿಂದ 99 ಸ್ಥಾನದವರೆಗೂ ಬಂದು ನಿಂತ್ಕೊಂಡಿದೆ. ಈಗ ಕಾಂಗ್ರೆಸ್ಗೆ ಅಲಯನ್ಸ್ ಇದೆ, ಮೋದಿನ ಎದುರಿಸೋದಕ್ಕೆ ನೇರವಾಗಿ ಮಾತಾಡ್ತಾ ಇದ್ದಾರೆ. ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಕೂಡ NDA ಅಲಯನ್ಸ್ ಅನ್ನ ನೆಚ್ಕೊಂಡು ಸರ್ಕಾರ ಮಾಡಬೇಕಾಗಿ ಬಂತು. ಮುಂದಿನ ಸಾರಿ ಇನ್ನೂ ಸ್ಟ್ರಾಂಗ್ ಆಗಿ ನಾವು ಕಾಂಗ್ರೆಸ್ ಫೈಟ್ ಮಾಡ್ತೀವಿ, ಒಂದು 150+ ಸ್ಥಾನ ತಗೋತೀವಿ, ನಾವು ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತೀವಿ ಅಂತಿರುವಂತ ಕಾಂಗ್ರೆಸ್ಗೆ ಕರ್ನಾಟಕದ ಒಂದು ರಾಜ್ಯದ CM ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಇದ್ದೇ ಇರುತ್ತೆ. ಅದನ್ನು ಮಾಡಲೇಬೇಕಾಗುತ್ತೆ, ಇಲ್ಲ ಅಂದ್ರೂ ಈಗ. ಹಾಗಾಗಿ ಸಿದ್ದರಾಮಯ್ಯನವರು ಆನೆ ನಡೆದಿದ್ದೇ ದಾರಿ ಅಂತ ಹೋದ್ರೆ ಹೈಕಮಾಂಡ್ ಕಾಡಿನ ರಾಜ ಸಿಂಹ, ಆನೆ ಕಾಡಲ್ಲಿರುವಂಥ ಒಂದು ಪ್ರಾಣಿ ಅಷ್ಟೇ ಅಂತ ಹೇಳಿ ಸೈಡಿಗೆ ಇಡ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ. ಇಲ್ಲಿ ಸಿಂಹನ ಅಣತಿಯಂತೆಯೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದೇಶ ರಾಜಣ್ಣ ವಜಾ ಮಾಡಿರುವಂಥದ್ದು, ರಾಜೀನಾಮೆ ಅಲ್ಲ. ಯಾರು ಸಿದ್ದರಾಮಯ್ಯನವರ ಪರ ಮಾತಾಡ್ತಿರೋ ನಿಮ್ಮನ್ನು ವಜಾ ಮಾಡ್ತೀವಿ. ಅದನ್ನೇ ಅಶೋಕ್ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯನವ್ರ ಪರ ಮಾತಾಡಿದ್ರೆ ವಜಾ ಮಾಡ್ತೀರಾ, ಹಾಗಾದ್ರೆ ಅದಾ ಇಲ್ಲಿ ನಡೀತಾ ಇರುವಂಥದ್ದು ಅಂತ. ಸೊ ಹಾಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದು ಸಿದ್ದರಾಮಯ್ಯನವ್ರ ಮೇಲೆ ಗುರಿ ಇಡಲಾಗಿರುವಂಥ
ರಾಜಣ್ಣನವರ ಹೆಗಲ ಮೇಲೆ ಇಡಲಾಗಿರುವಂಥ ಗನ್ನು. ಇದನ್ನು ಆಪರೇಟ್ ಮಾಡ್ತಿರೋದು ಯಾರು ಅನ್ನೋದೇ ಸದ್ಯದ ಕುತೂಹಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಇದನ್ನು ಮಾಡ್ತಾ ಇದ್ದಾರೋ, ಇಲ್ಲ ರಣದೀಪ್ ಸುರ್ಜೇವಾಲಾ ಮಾಡ್ತಾ ಇದ್ದಾರೋ, ಇಲ್ಲಾಂದರೆ ಸ್ವತಃ ರಾಹುಲ್ ಗಾಂಧಿನೇ ಇಲ್ಲಿ ಸಿದ್ದರಾಮಯ್ಯನವರ ಈ ಒಂದು ನಾನೇ ಎಲ್ಲ ಅನ್ನುವಂಥ ಆ ಒಂದು ಸಿದ್ದರಾಮಯ್ಯನವರ ಒಂದಷ್ಟು ಹೊರಟುತನ ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು.